ಸವಿರುಚಿಗೆ ಸ್ವಾಗತ. ನಾನು ಒಂದು ಹಾಲು ಪಣಿಯಾರ ಮಾಡ್ತಾ ಇದ್ದೀನಿ. ವೈಟ್ ಜಾಮೂನ್ ಥರ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ, ಈಸಿಯಾಗೂ ಇರುತ್ತೆ. ಒಂದು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ. ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ರವೆ ತೊಗೊಂಡಿದ್ದೀನಿ. ಏಲಕ್ಕಿ ಒಂದೆರಡು. ಇದು ಹಾಲಲ್ಲಿ ಕಾರ್ನ್ಫ್ಲವರ್ ಹಾಕಿ ಕಲಸಿಕ್ಕಿದ್ದೀನಿ. 1-2 ಸ್ಪೂನ್ ಹಾಲಲ್ಲಿ ಕಾರ್ನ್ಫ್ಲವರ್ ಹಾಕಿ ಒಂದೂವರೆ ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಈಗ ಮಾಡೋಣ ಬನ್ನಿ. ತುಪ್ಪ 1-2 ಸ್ಪೂನು, ರವೆ ಹಾಕ್ತಾ ಇದ್ದೀನಿ. ಸಣ್ಣ ಉರಿಲೇ ಉರಿಸ್ಕೊಬೇಕು. ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಈಸಿಯಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಹಂಗೇನಾದರೂ ಸ್ವೀಟ್ ಮಾಡಬೇಕು ಅನಿಸಿದ್ರೆ ಏನಾದರೂ ಒಂದು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಏಲಕ್ಕಿ ಹಾಕ್ತಾ ಇದ್ದೀನಿ. ಇದೊಂದು 2 ನಿಮಿಷ ಹುರ್ಕೊಬೇಕು. ಹಾಲು ಹಾಕ್ತಾ ಇದ್ದೀನಿ. 1-2 ನಿಮಿಷ ಹಿಂಗೆ ಸ್ವಲ್ಪ ಫ್ರೈ ಮಾಡಿ. ಸಕ್ಕರೆ 2-3 ಸ್ಪೂನ್ ಹಾಕಿ, ಆಮೇಲೆ ಹಾಲೆಲ್ಲ ಹಾಕ್ಬೇಕು. ಇದರಲ್ಲಿ ಕಾಲು ಕಪ್ ಹಾಕಿ, ಕಾಲು ಕಪ್ ಎತ್ತಿಕ್ಕಿ. ರೆಡಿಯಾಗಿ ಇದೆ ಇದು. ಈಗ ನೆಕ್ಸ್ಟ್ ಒಲೆ ಮೇಲೆ ಹಾಲು ಇಕ್ಕೋಣ. 1 ಗ್ಲಾಸ್ ಹಾಲು ಹಾಕಿದ್ದೀನಿ. ಸ್ವಲ್ಪ ಕುದಿಸ್ಕೊಬೇಕು. ಸ್ವಲ್ಪ ಬಿಸಿ ಇದ್ದಾಗೆ ಸ್ವಲ್ಪ ಉಂಡೆ ಮಾಡ್ಕೊಂಬಿಡಿ. ಚಿಕ್ಕದಾಗಿ ಮಾಡ್ಕೊಂಬಿಡಿ. ಸಕ್ಕರೆ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಕಲಸಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರಬೇಕು. 1-2 ಸೆಕೆಂಡ್ ಕುದಿ ಬಂದೆ ಅದನ್ನ ಹಾಲು ಪನ್ನೀರ್ ಹಾಕೋಣ. ಇದರಲ್ಲಿ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದಿದೆ, ಇದನ್ನ ಹಾಕ್ತಾ ಇದ್ದೀನಿ. 1-2 ನಿಮಿಷ ಅದು ಹಾಕ್ಬಿಟ್ಟು ಎತ್ಬಿಡ್ಬೇಕು, ಅಷ್ಟೇ ಸಾಕು. ರವೆ ಪನ್ನೀರ್ ರೆಡಿಯಾಗಿದೆ. ತುಂಬ ಈಸಿಯಾಗೂ ಟೇಸ್ಟಾಗೂ ಇರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ತಣ್ಣಗಾದ್ಮೇಲೆ ತಿನ್ಬೋದು, ಬಿಸಿ ಆದರೂ ತಿನ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.